ದೇಶಕ್ಕೆ ಒಂದು ಹೆಮ್ಮೆಯ ಸಂಗತಿ ಇದು. ದೇಶದ ಪ್ರಪ್ರಥಮ ಹೈಡ್ರೋಜನ್ ರೈಲು. ಆ ಹೈಡ್ರೋಜನ್ ರೈಲಿಗೆ ಇವತ್ತು ಚಾಲನೆ ಸಿಕ್ಕಿದೆ. ಪ್ರಧಾನಿ ಮೋದಿ ಇದಕ್ಕೆ ಚಾಲನೆ ಕೊಟ್ಟರು. ಹರಿಯಾಣದ ಜಿಂದ್ ರೈಲ್ವೆ ಸ್ಟೇಷನ್ನಿಂದ ಇದು ಹೊರಟಿತು. ಜಿಂದ್ ಮತ್ತು ಸೋನಿಪತ್ ಮಾರ್ಗದಲ್ಲಿ ಇದು ಸಂಚಾರ ಮಾಡುತ್ತೆ. ದೇಶದ ಪ್ರಪ್ರಥಮ ಹೈಡ್ರೋಜನ್ ರೈಲು ಹೆಮ್ಮೆಯ ಸಂಗತಿ. ರೈಲ್ವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ರಾಂತಿ ಆಗ್ತಾ ಇದೆ, ಯಾವುದೇ ಸಂದೇಹ ಇಲ್ಲ. ನಿಜಕ್ಕೂ ಕ್ರಾಂತಿನೇ. ಕೆಲವೊಂದು ಚೇಂಜಸ್ ಆಗಬೇಕು. ಅದೇನು ಅಂತಂದರೆ ಈ ಕ್ಲೀನ್ಲಿನೆಸ್ಸು ಅದು. ಆದರೆ ಈ ಮೊದಲಿಂದು ಈ ಒಂದು ರೈಲ್ವೆ ಟೈಮ್ ನೋಡಿ ಅಂತ ಜನ ಅಂತಿದ್ರು ನೋಡಿ, ಯಾವನಿಗಾರು ಲೇಟಾಗಿ ಬರೋನಿಗೆ. ಆ ಥರ ಸ್ಥಿತಿ ಇಲ್ಲ ಈಗ. ಅಂಥದ್ರಲ್ಲಿ ಈ ಜಿಂದ್ ಮತ್ತು ಸೋನಿಪತ್ ಮಾರ್ಗದಲ್ಲಿ ಸಂಚಾರ ಮಾಡುವಂಥ ಟ್ರೈನ್ ಅದು ಹೈಡ್ರೋಜನ್ ಟ್ರೈನ್. ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ ಇದು. ಒಟ್ಟಿಗೆ 2600 ಪ್ರಯಾಣಿಕರನ್ನ ಕರ್ಕೊಂಡು ಹೋಗುತ್ತೆ. 10 ಬೋಗಿಗಳಿರ್ತವೆ ಹೈಡ್ರೋಜನ್ ರೈಲಿಗೆ. ಬರೀ ಇಷ್ಟು ಮಾತ್ರ ಅಲ್ಲ, ಕರ್ನಾಟಕದ 4 ರೈಲು ನಿಲ್ದಾಣಗಳು ಕೂಡ ನವೀಕರಣಗೊಂಡಿವೆ ಅಮೃತ ಭಾರತ್ ನಿಲ್ದಾಣ ಯೋಜನೆ ಅಡಿಯಲ್ಲಿ. ಯಾವ್ಯಾವು? ಕರ್ನಾಟಕದ ಅಳ್ನಾವರ, ಬಾದಾಮಿ, ಬಂಟ್ವಾಳ ಮತ್ತು ಕೊಪ್ಪಳ. ಈ ನಿಲ್ದಾಣಗಳನ್ನು ಕೂಡ ನರೇಂದ್ರ ಮೋದಿ ಇವತ್ತು ಉದ್ಘಾಟನೆ ಮಾಡಿದರು. ಅಂದರೆ ಇಲ್ಲಿ ಇಡೀ ರೈಲ್ವೆ ನಿಲ್ದಾಣದ ಆ ಚಿತ್ರಣವೇ ಬದಲಾಗಿದೆ. ಅಂದರೆ ಪ್ಲಾಟ್ಫಾರ್ಮ್ ಚೇಂಜ್ ಆಗಿದೆ. ಈ ಸಂಚಾರ ಪ್ರದೇಶ ಬಹಳ ಸುಧಾರಿಸಿದೆ. ಒಂದಷ್ಟು ಈ ಪಾದಚಾರಿ ಮೇಲ್ಸೇತುವೆಗಳು ನಿರ್ಮಾಣ ಆಗಿದೆ. ನವೀಕರಣ ಆಗಿರುವಂಥ ಕರ್ನಾಟಕದ ಸ್ಟೇಷನ್ಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಎಲ್ಲ ನಿಲ್ದಾಣಗಳಲ್ಲಿ ಲಿಫ್ಟ್ ಇದೆ. ಯೋಚನೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ. ಕೊಪ್ಪಳ ನಿಲ್ದಾಣದಲ್ಲಂತೂ ಬಿಡಿ, ಲಿಫ್ಟ್ ಜೊತೆಗೆ 2 ಎಸ್ಕಲೇಟರ್ಗಳನ್ನು ಕೂಡ ಹಾಕಿದ್ದಾರೆ. ಇಷ್ಟು ಬದಲಾವಣೆ ಆಗಿದೆ ನೋಡಿ.